ಮೂಡಾ ಪ್ರಕರಣದಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಅಧಿಕಾರಿಗಳು. ಕ್ರಮಬದ್ಧ ತನಿಖೆಯ ಬದಲು ರಿವರ್ಸ್ ಇನ್ವೆಸ್ಟಿಗೇಷನ್. ಸಹಜವಾಗಿ ಯಾವುದೇ ಒಂದು ಪ್ರಕರಣ ದಾಖಲಾದಾಗ A1, A2, A3 ಅಂತ ಆರೋಪಿಗಳಿದ್ದಾಗ ಮೊದಲಿಗೆ A1 ಗೆ ವಿಚಾರಣೆ ಕರೀತಾರೆ, A2 ಕರೀತಾರೆ. ಸೊ ಈ ಪದ್ಧತಿ ಪ್ರಕಾರ ಆಗುತ್ತೆ. ಆದ್ರೆ ಮೂಡಾ ಕೇಸ್ನಲ್ಲಿ ರಿವರ್ಸ್ ಆಗ್ತಾ ಇದೆ. ಮೊದಲಿಗೆ A4, ನಂತರ A3, ನಂತರ A2, ಆಮೇಲೆ A1 ಸಿದ್ದರಾಮಯ್ಯ ಅವರು ತನಿಖೆಗೆ ಮುಂದಾಗಿದೆ ಲೋಕಾಯುಕ್ತ ಟೀಮ್. A4 ದೇವರಾಜುಗೆ ಮೊದಲು ನೋಟಿಸ್ ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಲೋಕಾಯುಕ್ತದಿಂದ ತನಿಖೆ ಈಗ ಆಲ್ರೆಡಿ ಆರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಕರೆಸ್ಪಾಂಡೆಂಟ್ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಸಹಜವಾಗಿ ಯಾವುದೇ FIR ಆದಾಗ ಮೊದಲಿಗೆ A1, A2 ಈ ತರ ಆರೋಪಿಗಳನ್ನ ವಿಚಾರಣೆ ಕರೀತಾರೆ. ಆದ್ರೆ ಮೂಡಾ ಕೇಸ್ನಲ್ಲಿ ಯಾಕೆ ರಿವರ್ಸ್ ಆಗ್ತಾ ಇರೋದು? ಏನ್ ಕಾರಣ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಕಳೆದ 3 ದಿನಗಳಿಂದ ದೂರುದಾರರು ಹಾಗೂ RTIನ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗಿದ್ರು. ಸರ್ವೆ ನಂಬರ್ 464ರಲ್ಲಿ ಇದ್ದಂತಹ 3.14 ಎಕರೆ ಭೂಮಿಯನ್ನ ಅಳತೆ ಮಾಡುವಂತ ಕೆಲಸಕ್ಕೆ ಮೊದಲ ದಿನ ಮುಂದಾಗಿದ್ರು. 2ನೇ ದಿನ ಅವರು ಈಡಿಗೆ ಹೋಗ್ಬೇಕಾದ ಕಾರಣಕ್ಕಾಗಿ ಗೈರು ಹಾಜರಾಗಿದ್ರು. ಈಗ 3ನೇ ದಿನ ನಿನ್ನೆ ವಿಜಯನಗರದ 14 ಸೈಟ್ಗಳನ್ನ ಅವರು ಮಹಾಜರನ್ನ ಮಾಡಿದ್ದಾರೆ. ಈಗ ಅವರು ಮೂಡಾ ಅಧಿಕಾರಿಗಳು ಉಲ್ಟಾ ತನಿಖೆಯನ್ನ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಅಂದ್ರೆ A4, A3, A2 ಹಾಗೂ A1. A4 ದೇವರಾಜಿಗೆ ಮೊದಲು ನೋಟಿಸನ್ನ ಜಾರಿ ಮಾಡಿ ಅವರನ್ನ ವಿಚಾರಣೆಗೆ ಒಳಪಡಿಸುವ ತೀರ್ಮಾನಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಯಾವ ಜಮೀನು ವಿವಾದ, ಆ ಜಮೀನಿನ ಮಾಲೀಕ ಯಾರು ಅಥವಾ ಆ ಭೂಮಿಯನ್ನ ಮಾರಾಟ ಯಾರಿಗೆ ಮಾಡಿದ್ರು ಆ ವ್ಯಕ್ತಿಯಿಂದಲೇ ತನಿಖೆಯನ್ನು ಆರಂಭಿಸಬೇಕು, ತನಿಖೆಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ A4ಗೆ ಈಗ ಮೊದಲಿಗೆ ನೋಟಿಸನ್ನು ಜಾರಿ ಮಾಡಿ ಅವರನ್ನ ವಿಚಾರಣೆ ಕಳಿಸ್ತಾರೆ. ಅವರಿಂದ A3ಗೆ ಕಳಿಸ್ತಾರೆ. A3 ಮಲ್ಲಿಕಾರ್ಜುನ ಸ್ವಾಮಿ ಅವರು ಭೂಮಿಯನ್ನ ಕೊಂಡ್ಕೊಂಡವರು. ದೇವರಾಜು ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಂಡ್ಕೊಳ್ತಾರೆ. ಹಾಗಾಗಿ A3ಗೆ ನಂತರ ನೋಟಿಸನ್ನು ಕೊಟ್ಟು A3 ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ಬಳಿಕ A2 ಪಾರ್ವತಿ ಅವ್ರಿಗೆ ಕೊಡ್ತಾರೆ. A3ಯಿಂದ A2ಗೆ ಅಂದ್ರೆ ಅರಿಶಿನ ಕುಂಕುಮ ರೂಪದಲ್ಲಿ ಆ ಜಮೀನನ್ನ ನೀಡಿದ್ದೆ ಅನ್ನೋ ಕಾರಣಕ್ಕಾಗಿ ನಂತರ A2ಗೆ ಕೊಡ್ತಾರೆ. ಇದಾದ ಬಳಿಕ A1 ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಈ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯ ಅವರ ಪಾತ್ರ ಏನು ಎಂಬುದನ್ನ ಕೊನೆಯ ಹಂತದಲ್ಲಿ ಅವರು ಕೂಲಂಕುಷವಾಗಿ ಚರ್ಚಿಸಿ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ಆದರೆ ಮೊದಲ ಭಾಗವಾಗಿ ಹಾಗೂ A4 ಇರುವಂತಹ ದೇವರಾಜು ಅವರಿಗೆ ನೋಟಿಸನ್ನು ಕೊಟ್ಟು ಈ ಭೂಮಿ ನಿಮಗೆ ಹೇಗೆ ಬಂತು, ಯಾರಿಂದ ಬಂತು, ಹೇಗೆ ಅದನ್ನು ಪಡೆದುಕೊಂಡ್ರಿ, ಯಾವ ಕಾರಣಕ್ಕಾಗಿ ಮಾರಿದ್ರಿ, ಮಾರುವ ಹಂತದಲ್ಲಿ ನೀವು ರೂಪಿಸಿರುವಂತಹ ನಿಯಮಾವಳಿಗಳೇನು, ಕ್ರಮಬದ್ಧವಾಗಿ ನೀವು ಅದನ್ನು ಮಾರಾಟ ಮಾಡಿದ್ರಾ, ಹೀಗೆ 10 ಹಲವು ಆಯಾಮಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು A4 ಆಗಿರುವಂತಹ ದೇವರಾಜು ಅವರಿಗೆ ತನಿಖೆಯನ್ನು ಮಾಡ್ತಾರೆ. ಅದಾದ ಬಳಿಕವೇ A3, A2, A1ಗೆ ತನಿಖೆ ಮಾಡಲಿದ್ದಾರೆ. ಕಾರಣ ಈ ಪ್ರಕರಣದಲ್ಲಿ ಭೂಮಿಯ ವಿವಾದ ಇರುವ ಕಾರಣಕ್ಕಾಗಿ ಇಂತಹದೊಂದು ನಿರ್ಧಾರಕ್ಕೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.